Hi, welcome back to my YouTube channel Chill Shetty Vlogs. That's the moral of the story, babe. ಇರೋದೊಂದು ಜೀವನ ಹಿಂದೇನಾಯ್ತು ನೆನಪಿಲ್ಲ ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವ್ ಏನ್ ತಿಂತೀವಿ ಎಲ್ಲಿ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದ್ದಾನೆ. ವಿಧಿ ನಮ್ದೇನಿಲ್ಲ. ಇವತ್ತಿನ ಟಾಪಿಕ್ ಯಾವ್ದ್ರ ಬಗ್ಗೆ ಅಂತ ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಸೊ ಇವತ್ತು ನಾನು ಮತ್ತೆ ಭಾವನ ಮತ್ತೆ ನಮ್ಮ ಫ್ಯಾಮಿಲಿ, ನನ್ನ ತಂಗಿ ಮತ್ತೆ ನಮ್ಮ ಮಮ್ಮಿ 4 ಜನ ಸೇರಿ ನಾವು ಔಟ್ಡೋರ್ ಕುಕಿಂಗ್ ಮಾಡ್ತಾ ಇದೀವಿ. ಸೌದೆ ಒಲೆಯಲ್ಲಿ ಹೈದರಾಬಾದಿ ಬಿರಿಯಾನಿ ಮಾಡ್ತಾ ಇದೀವಿ. ಸೊ ವಿಡಿಯೋ ಹೇಗೆ ಹೋಗುತ್ತೆ, ಹೇಗೆ ನಾವು ಮಾಡ್ತೀವಿ ಆ್ಯಂಡ್ ಅದ್ರ ಜೊತೆ ನಿಮಗೆ ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ. ಸೊ ತಪ್ಪದೆ ನೀವು ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಮುಂದಿನ ವ್ಲಾಗ್ಸ್ ನೋಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಬೇಕು ನೀವು. ಹಾಗೂ ನಿಮ್ಗೆ ಯಾವ್ದಾದ್ರು ಚಾಲೆಂಜಿಂಗ್ ವ್ಲಾಗ್ಸ್ ಏನಾದ್ರು ಬೇಕಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ನಾವು ಚಾಲೆಂಜಿಂಗ್ ವ್ಲಾಗ್ಸ್ ಮಾಡ್ತೀವಿ. ಇನ್ಮೇಲೆ ಇವಳು ನಾನು ಸೇರ್ಕೊಂಡು ನಿಮ್ಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತೀವಿ, ಒಳ್ಳೆ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತೀವಿ. ಯಾವ್ದ್ರ ಬಗ್ಗೆ ನಿಮ್ಗೆ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಹಾಕಿ ವಿಲ್ಸಿ. ಓಕೆ, ವಿಡಿಯೋ ಎಂಡ್ ವರ್ಗು ನೋಡಿ ಅಂತ ಹೇಳ್ತಾ ಕಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ದ ವಿಡಿಯೋ. ಇವಾಗ ನಾವೆಲ್ಲ ಚಿಕನ್ ಹೋಗಿ ತಗೊಂಡ್ ಬರ್ಬೇಕು, ಅದಾದ್ಮೇಲಿಂದ ಮ್ಯಾರಿನೇಟ್ ಮಾಡ್ಬೇಕು, ಅದಾದ್ಮೇಲಿಂದ ಕುಕಿಂಗ್ ವಿಡಿಯೋನ ಸ್ಟಾರ್ಟ್ ಮಾಡ್ಬೇಕು. ಸೊ ಎಲ್ಲಾನು ನಾನು ನಿಮ್ಗೆ ಶೇರ್ ಮಾಡ್ತೀನಿ ಬನ್ನಿ. ಇವಾಗ ನಾವು ಇದು ಚಿಕನ್ ನ ಮ್ಯಾರಿನೇಟ್ ಮಾಡ್ಕೊಳಕ್ಕೆ ಅಂದ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕಾಯ್ತಾ. ಅದಕ್ಕೆ ಶುಂಠಿ ಮತ್ತೆ ಬೆಳ್ಳುಳ್ಳಿ ಹಾಕಿದೀನಿ, ಇಲ್ಲಿ ಕಾಣಿಸ್ತಾ ಇರ್ಬೋದು. ಅದ್ರ ಜೊತೆಗೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕೋತಾ ಇದೀನಿ. ಇದಿಷ್ಟು ಇವಾಗ ರುಬ್ಕೋಬೇಕು ನಾವು ನೀಟಾಗಿ. ಫಸ್ಟ್ ಇದಕ್ಕೆ ಒಂದು 1 ಟೇಬಲ್ ಸ್ಪೂನ್ ಖಾರದ ಪುಡಿ, ಧನಿಯಾ ಪುಡಿ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಒಂದು 1/2 ಸ್ಪೂನ್ ಅರಿಶಿಣದ ಪುಡಿ, ಆಮೇಲೆ ಜೀರಿಗೆ ಪುಡಿ, ಆಮೇಲೆ 1 ಸ್ಪೂನ್ ಅಷ್ಟು ಮೆಣಸಿನ ಪುಡಿ, ಆಮೇಲೆ 1-2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಮತ್ತೆ ಮೆಣಸಿನ್ಕಾಯಿನೂ ಹಾಕೊಂಡಿದೀವಿ, ಅದ್ರದ್ದು ಪೇಸ್ಟು. ಆಮೇಲೆ ಇದು ಕಲರ್ಗೆ ಅಂದ್ಬಿಟ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು, ಅದು ಸ್ವಲ್ಪ ಹಾಕೋದ. ಇದು ಖಾರ ಅಷ್ಟಿರಲ್ಲ, ಬರೀ ಕಲರ್ಗೆ ಅಂತ ಇದು. ಆಮೇಲಿಂದ ಒಂದು 1 ಕಪ್ ಅಷ್ಟು ಮೊಸರು, ಆಮೇಲೆ 1-2 ಸ್ಪೂನು ಎಣ್ಣೆ, ಆಮೇಲೆ 1 ಸ್ಪೂನ್ ಅಷ್ಟು ಮನೆ ತುಪ್ಪ. ಇದಿಷ್ಟು ಹಾಕಿ ಇವಾಗ ನೀಟಾಗಿ ಮ್ಯಾರಿನೇಟ್ ಮಾಡ್ಕೊಂಡು ಕಲಿಸ್ಬಿಟ್ಟು 1 ಅವರ್ ವರೆಗೂ ನಾವು ಮ್ಯಾರಿನೇಟ್ ಮಾಡಬೇಕು ಇದನ್ನ. ನೋಡಕ್ಕೆ ಕಲರ್ಫುಲ್ ಆಗಿ ಸಕಾಲಾಗೈತೆ. ಇದನ್ನ ಆಲ್ರೆಡಿ ನಾನು ಟ್ರೈ ಮಾಡಿದ್ದೆ. ಆಕ್ಚುಲಿ ಸಕ್ಕತ್ತಾಗಿ ಬಂದಿತ್ತು. ನನಗೆ ಮತ್ತೆ ನನ್ನ ತಂಗಿಗೆ ಇಷ್ಟ ಆಗಿತ್ತು, ನಮ್ಮ ಮಮ್ಮಿಗೂ ಇಷ್ಟ ಆಗಿತ್ತು. ಆಲ್ಮೋಸ್ಟ್ ನಮ್ಮ ಅಪ್ಪಂಗೆ ಇಷ್ಟ ಆಗಿರ್ಲಿಲ್ಲ. ಇದೇನು ಒಂದೊಂದ್ ಕಡೆ ಒಂದೊಂದ್ ಕಲರ್ ಐತಿ ಈ ರೈಸ್ ಇದು ಬಿರಿಯಾನಿ ಅಂತ ಅನ್ಕೊಂಡಿದ್ರು. ಇವಾಗ ನೀಟಾಗೆಲ್ಲ ಕಲಿಸ್ಬಿಟ್ಟು 1 ಅವರ್ ವರೆಗೂ ಇದನ್ನ ಇಟ್ಬಿಡ್ಬೇಕು ಹಂಗೇನೆ. ಅದು ಹಂಗೆ ಮುನಿಬೇಕು. ಸೊ 1 ಅವರ್ ವರೆಗೂ ಹಂಗೆ ಇಟ್ಬಿಡೋದ. ಇವಾಗ ಚಿಕನ್ ಮ್ಯಾರಿನೇಟ್ ಮಾಡಕ್ ಇಟ್ಟಿದೀವಲ್ಲ, ಆ ಟೈಮಲ್ಲಿ ಅದಕ್ಕೆ ಬೇಕಾಗಿರೋ ಈರುಳ್ಳಿ, ಟೊಮ್ಯಾಟೊ ಎಲ್ಲಾನು ತಂಗಿ ಹೆಲ್ಪ್ ಮಾಡಕ್ ಬಂದವಳೆ. ಇಲ್ಲಿ ನೋಡು, ನಾನೇ ಹೆಲ್ಪ್ ಮಾಡಿದ್ರೆ ಡೋ ಮಾಡ್ತಾ ಇದೀನಿ ಅಷ್ಟೇ ಗೈಸ್. ಒಂದ್ ಕೆಲಸ ಮಾಡಲ್ಲ, ಕೆಲಸ ಮಾಡಲ್ಲ. ಇವಾಗ ಅದಕ್ಕೆ ಬೇಕಾಗಿರೋ ಈರುಳ್ಳಿ, ಟೊಮ್ಯಾಟೊ ಮತ್ತೆ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಸೊಪ್ಪನ್ನ ಕಟ್ ಮಾಡ್ಕೊಳ್ಳಿ. ಇವಾಗ ಸಣ್ಣ ಹಚ್ಕೋತಾ ಇದೀವಿ. ಟೊಮೆಟೊ ಈ ತರ ಕಟ್ ಮಾಡ್ಕೊಳ್ಳಿ. ಬಿರಿಯಾನಿಗೆ ಅದೇ ರೆಸ್ಟೋರೆಂಟ್ ಅಲ್ಲೆಲ್ಲ ಸಿಗುತ್ತಲ್ಲ, ಆ ತರ ಚೆನ್ನಾಗಿರುತ್ತೆ. ಅದೇ ತರ ಫೀಲ್ ಕೊಡ್ತದೆ ನೋಡಕ್ಕೆ, ತಿನ್ನಕ್ಕೆ ಎಲ್ಲ. ನಾವ್ ಈರುಳ್ಳಿ ಫ್ರೈನ ಇಲ್ಲೇ ಮಾಡ್ಕೋತಿದೀವಿ, ಬಿಕಾಸ್ ಅಲ್ಲಿ ಹೊರಗಡೆ ಇದಕ್ಕೆ ಸಪರೇಟ್ ಮಾಡಕ್ಕಾಗಲ್ಲ ಅಂತ ಇಲ್ಲೇನೆ. ಈರುಳ್ಳಿ ಫ್ರೈ ಮೀನ್ಸ್ ಫುಲ್ಲು ಕೊನೆಯಲ್ಲಿ ಹಾಕೋದಿಕ್ಕೆ. ಬಿರಿಯಾನಿ ಆಫ್ಟರ್ ದಿ ಬಿರಿಯಾನಿ ಬ್ಲಾಕ್ ಕಲರ್ ಈರುಳ್ಳಿ ಹಾಕುತ್ತಲ್ಲ, ಆ ತರ ಸೀದೋಗಿರೋ ತರ ಕನ್ನಡದಲ್ಲಿ ಹೇಳ್ಬೇಕು. ಆ ತರ ಇಲ್ಲೇ ಒಳಗಡೆನೆ ಫ್ರೈ ಮಾಡ್ಕೋತೀವಿ, ಯಾಕಂದ್ರೆ ಸೌದೆಲೆಲ್ಲ ಸಮ್ ಟೈಮ್ ಐ ಥಿಂಕ್ ಸೊ ದಟ್ಸ್ ವೈ. ಇಲ್ಲೆಲ್ಲ ತೋರ್ಸು, ಇದನ್ನೆಲ್ಲ ಮಾಡಿಕೊಂಡಿದ್ರೆ ಇದೆಲ್ಲ ರೆಡಿ ಮಾಡ್ಕೊಂಡಿದೀವಿ. ಇವಾಗ ಹೊರಗಡೆ ಹೋಗಿ ಸೌದೆ ಒಲೆಯಲ್ಲಿ ನಾವು ಇವಾಗ ಅಲ್ಲೆಲ್ಲ ಜೋಡಿಸಿ ಮಾಡ್ತಿದೀವಿ. ಮೆಣಸಿನ ಪುಡಿ, ಜೀರಿಗೆ ಪುಡಿ, ಇದು ಚಿಕನ್ ಮಸಾಲ, ಸ್ವಲ್ಪ ಇದು ಏಲಕ್ಕಿ, ಕಾಳ್ಮೆಣಸು, ಇದು ಬಿರಿಯಾನಿ ಪೌಡರ್, ಇದು ಸಾಂಬಾರ್ ಸೊಪ್ಪು, ಪುದೀನ ಸೊಪ್ಪು, ಟೊಮ್ಯಾಟೊ ಇದಿಷ್ಟು ಕಟ್ ಮಾಡ್ಕೊಂಡಿದೀವಿ. ಈರುಳ್ಳಿ ಕಟ್ ಮಾಡ್ಕೊಂಡಿದೀವಲ್ಲ ಅರ್ಧ ಇಲ್ಲಿ ಫ್ರೈ ಮಾಡ್ಕೊತಾ ಇದೀವಿ. ಇನ್ ಸ್ವಲ್ಪ ಇದು ಚಿಕನ್ ಅಲ್ಲಿ ಗ್ರೇವಿನೂ ಮಾಡ್ತಾ ಇದೀವಿ, ಪ್ಲಸ್ ಹೈದರಾಬಾದಿ ಬಿರಿಯಾನಿ ಮಾಡ್ತಾ ಇದೀವಿ. ಎಕ್ಸೈಟೆಡ್, ಆಚೆ ಸೌದೆ ಒಲೆ ಮಾಡಕ್ಕೆ. ಸೋ ಎಕ್ಸೈಟೆಡ್.
ನೋಡೋಣ ಯಾವ ತರ ಟೇಸ್ಟ್ ಬರುತ್ತೆ ಅಂತ. ಚೆನ್ನಾಗೇ ಬರುತ್ತೆ. ನೀವ್ ಅನ್ಕೋಬಹುದು ಗ್ಯಾಸ್ ಇಲ್ವಾ, ಗ್ಯಾಸ್ ಸೆಲೆಕ್ಟ್ ಮಾಡ್ತೀರಾ ಅಂತ. Straight ಆಗಿ ಇಟ್ಕೊಂಡು. ಗೈಸ್ ಗ್ಯಾಸ್ ಇಲ್ಲ ಅನ್ನೋ ನಿಮ್ಗೂ ಗೊತ್ತು, ಗ್ಯಾಸ್ ಪ್ರಾಬ್ಲಮ್ ಅದಕ್ಕೆಲ್ಲ ಪ್ರಾಬ್ಲಮ್. ನಾವ್ ಎಷ್ಟು ಆಗ್ಲೇ ಒಂದ್ 6 ತಿಂಗಳಿಂದ ಪ್ಲಾನ್ ಆಗ್ತಾ ಇದೀವಿ. ಹೌದು, 6 ತಿಂಗಳಲ್ಲ, ಒಂದು 4 ತಿಂಗಳಿಂದ ಪ್ಲಾನ್ ಆಗ್ತಾ 4-5 ಇದೀವಿ. ತಿಂಗಳಿಂದ ಆಗಿದೆ ಪ್ಲಾನ್. ನಾವು ಹೊರಗಡೆ ಕುಕಿಂಗ್ ಮಾಡ್ಬೇಕಂತ ಆಕ್ಚುಲಿ ನಮ್ದು ಊರ್ ಸೈಡ್ ಸಾಗರಗಟ್ಟೆ ಅಂತ ಬರುತ್ತೆ, ಅಲ್ಲೋಗ್ ಮಾಡೋಣ ಅಂತ ಪ್ಲಾನ್ ಹಾಕಿದ್ದು. ಇವಾಗ ಮನೆ ಮುಂದೆನೆ ಗಾರ್ಡನ್ ತರ ಇದೆ ಗೈಸ್. ಅದೇ ಫುಲ್ ಹೊಂಗೆ ಮರದೆಲ್ಲ ತಂಪಾಗಿ ನೆರಳು, ಅದಕ್ಕೆ ಮಾಡ್ಬೋದು. ಸೌದೆಗೆ ಕಲ್ಲಿಗೆ ಏನು ಇಲ್ಲಿ ಬರ ಇಲ್ಲ, ಅದಕ್ಕೆ ನಾವ್ ಇಲ್ಲೇ ಮಾಡೋದ ಅಂತ ಇವಾಗ ಪ್ಲಾನ್ ಹಾಕೊಂಡು ಆಫ್ಟರ್ ಸೋಮಿನಿ ನೆನ್ನೆ ಮಾಡ್ಬೇಕಿತ್ತು, ನೆನ್ನೆ ಏನೋ ಕೆಲ್ಸ ಬಂತು. ಲಾಸ್ಟ್ ವೀಕ್ ಮಾಡ್ಬೇಕಿತ್ತು, ಇವಳ್ದೇನೋ ಬಿಸಿ. ಹಂಗೆ ಪ್ರತಿ ವೀಕು ಪೋಸ್ಟ್ಪೋನ್ ಆಯ್ತಾ 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 ಒಂದ್ 4 months ಆಗ್ಬಿಟ್ಟಿತ್ತು. ಫೈನಲಿ ಇವತ್ತು ಎಕ್ಸಿಕ್ಯೂಟ್ ಮಾಡ್ತಾ ಇದೀವಿ. ಇವಾಗ ಆಕ್ಚುಲಿ ಪ್ಲಾನ್ ಸ್ವಲ್ಪ ಚೇಂಜ್ ಆಗಿದೆ. ಎಲ್ಲಾನು ಇದಕ್ ತುಂಬ್ಕೊಂಡು ಹೋಯ್ತಾ ಇದ್ವು, ಆದ್ರೆ ಇವಾಗ ಪ್ಲೇಟ್ ಮೇಲೆ ಹಾಕೋತಾ ಇದೀವಿ. ಯಾಕಂದ್ರೆ ನಮ್ಮ ಮಮ್ಮಿ ಸ್ವಲ್ಪ ಮಡಿ ಮೇಲೆ ಜಾಸ್ತಿ ಟಿಪಾಯ್ ಮಾಡಿಕೊಂಡು ಟಿಪಾಯ್ ಮೇಲೆ ಮಡಿ ಮೇಲೆ ಜಾಸ್ತಿ ನಮ್ಮ ಮಮ್ಮಿ. ಅದಕ್ಕೆ ಅದನ್ನೆಲ್ಲ ಹಂಗೆ ತಗೊಂಡ್ರೆ ಎಲ್ಲಾನು ಬೆಳಗಿಸ್ತೀನಿ ನಿಮ್ ಕೈಲೇನೆ. ಅಲ್ಲಿ ಓಡಾಡೋದ್ ಜಾಸ್ತಿ, ನೆಲದ ಮೇಲೆಲ್ಲ ಮಡಿಕೋತೀರಿ ಅಂದ್ರು. ಅದಕ್ಕೆ ಇವಾಗ ಎಲ್ಲಾನು ಟಿಪಾಯ್ ಇಟ್ಕೊಂಡು ಟಿಪಾಯ್ ಮೇಲೆ ಪ್ಲೇಟ್ಗೆ ಎಲ್ಲಾನು ಸ್ವಲ್ಪ ಸ್ವಲ್ಪ ತಗೋತಾ ಇದೀವಿ. ಇವಾಗ ನಾವು ಒಲೆ ಮಾಡೋದಕ್ಕೆ ಇಟ್ಕೆಗಳೆಲ್ಲ ಜೋಡಿಸ್ಕೊತಿದೀವಿ. ಡಿಂಪಲ್ ಮೇಡಮ್ ಅವರು ಜೋಡಿಸ್ತಾ ಇದಾರೆ, ನೋಡೋಣ. ಫುಲ್ ಅಭ್ಯಾಸ ಇರೋ ತರನೇ ಜೋಡಿಸ್ತಿದ್ದಾಳೆ. ಪಲ್ಲಿ ಮೊಟ್ಟೆ ನಾನ್ ನಿನ್ಗೆ ಏನ್ ಹೇಳ್ದೆ ಹೇಳು, ಅದ್ ತಗೊಳೋದ್ ಕಲ್ಲ ಅಂತ ಹೇಳ್ದೆ. ಪಲ್ಲಿ ಫೈನಲಿ ಇಟ್ಕೆ ಕಟ್ಟಿದ್ ಜೋಡ್ಸಿದೆಲ್ಲ ಆಯ್ತು. ಇವಾಗ ಐಟಮ್ಸ್ ಎಲ್ಲ ತಗೊಬಂದು ಒಲೆ ಹಸದೆ. ಏನಕ್ ನೀರ್ ಹಾಕ್ತಿದ್ಯಾ? ನಮ್ಮಮ್ಮ ಇಟ್ಕೆ ತೊಳ್ದ್ಬಿಟ್ಟು ಇಡಿ ಅಂದ್ರು ತಾನೆ ಪಾತ್ರೆನ. ನೋಡಿವ್ರಪ್ಪ, ಇವಾಗ ಒಲೆಗೆಲ್ಲ ಪೂಜೆ ಮಾಡ್ಬೇಕು. ನಾವು ಬರೀ ಇವಾಗ ಅಷ್ಟೇ ಅಲ್ವಾ ಮಾಡ್ಕೊಳ್ಳೋದ ಅಂತ ಅನ್ಬಿಟ್ಟು ಅಂದ್ರೆ ನಮ್ಮ ಮಮ್ಮಿ ಅಂತವ್ರೆ ಇಲ್ಲ ಪೂಜೆ ಮಾಡ್ಲೇಬೇಕು, ಇಲ್ಲಾಂದ್ರೆ ದೃಷ್ಟಿ ಆಯ್ತದಂತೆ, ಹೊಟ್ಟೆನೋ ಬರ್ತದಂತೆ ಮಾಡ್ಕೊಂಡ್ ತಿಂದ್ರೆ. ನಮ್ಮ ಮಮ್ಮಿ ಸಮಾಧಾನಕ್ಕೋಸ್ಕರ ಎಲ್ಲ ಪೂಜೆ ಮಾಡ್ತಾ ಇದೀವಿ. ಇವಾಗ ಬನ್ನಿ. ಇವಾಗ ಪೂಜೆ ಎಲ್ಲ ಮಾಡ್ತಿದ್ದಾಳೆ. ಹೂವೆಲ್ಲ ಹಾಕಿ ಗಂಧು ಕಡೆ ಹಚ್ಚಿ ಮಾಡ್ತಿದ್ದಾಳೆ ಅನ್ಸುತ್ತೆ. ಕಾಣಿಸ್ತಾ ಇಲ್ವಾ ನಿಂಗೆ ಮಾಡ್ತಾ ಇದ್ದೀನಿ ಅಂತ? ಮಾಡ್ತಾ ಇದ್ದಾಳೆ ಗೈಸ್. ದೇವ್ರೆ ಏನು ಹೊಟ್ಟೆ ನೋವು ಬರ್ದಂಗೆ ಚೆನ್ನಾಗಿ ರುಚಿ ಇರ್ಲಿ ಅಡಿಗೆ ಮಾಡಿದ ಅಡಿಗೆ. ಹೊಟ್ಟೆ ನೋವು ಏನು ಬರ್ಬಾರ್ದು ಬೇಡ್ಕೊತಾ ಇದ್ದಾಳೆ ದೇವ್ರೆ. ಮ್ಯಾನಿಫೆಸ್ಟ್ ಅಲ್ಲ, ಪ್ರೇಯರ್. ಇದು ಪ್ರೇಯರ್, ಸಾರಿ. ಇದನ್ನ ಮಾಡ್ಬೇಕಂತ ಮ್ಯಾನಿಫೆಸ್ಟ್ ಮಾಡಿ ಪೂಜೆ ಮಾಡ್ಬಿಡ್ತೀನಿ. ನೀನ್ ಮಾಡ್ಬಾ. ಬೇಡ್ಕೊ ಏನಾದ್ರೂನುವೆ. ಐಟಮ್ಸ್ ಎಲ್ಲ ತಂದ್ವಿ. ಆಫ್ ಮಾಡಿ ಫಸ್ಟ್ ಅಲ್ಲಿ ಬೆಂಕಿ ಕಡಿಸಿ. ಫಸ್ಟ್ ಅನ್ನ ಬೇಯಿಸ್ಕೋಬೇಕಿತ್ತು. ಅನ್ಕೊಂಡೆ ಫಸ್ಟ್ ಅನ್ನ ಬೇಯಿಸ್ಕೊಳೋಣ. ಇದ್ರಲ್ಲೇ ಬೇಯಿಸ್ಬಿಡೋದ. 16 ಪಾತ್ರೆ ಯಾರು ಮಾಡ್ತಾರೆ? ಸಾಕು. ಈಗ ನಾವು 1 kg ರೈಸ್ ತಗೊಂಡಿದೀನಿ. ಇದು BT ರೈಸು. ನಮ್ಮ ಮನೇಲಿ ಯಾವ್ದಿತ್ತೋ ತಗೊಂಡಿದೀನಿ. ಬಾಸುಮತಿ ರೈಸ್ ಇದ್ರೆ ಅದ್ರಲ್ಲಿ ತಗೋಬಹುದು. ಬಾಸುಮತಿ ರೈಸಲ್ಲಿ ಆಕ್ಚುಲಿ ಸೂಪರ್ ಆಗಿ ಬರುತ್ತೆ. ಇವಾಗ ಇದನ್ನ ತೊಳ್ಕೊಂಡು ಫಸ್ಟ್ ನಾವು ರೈಸ್ ಬೇಯಿಸ್ಕೊತಾ ಇದೀವಿ, ರೈಸ್ ಮಾಡ್ಕೊತಾ ಇದೀವಿ. ಗೈಸ್ ದಿನ ಒಲೆಲ್ ಮಾಡೋರು ಫುಲ್ ಹೊಗೆ ಹೆಂಗ್ ಮಾಡ್ಬೋದು? ಎಲ್ಲ ಫುಲ್ ಹೊಗೆ ಅನ್ಸ್ತೈತ್, ಮುಖಕ್ಕೆ ಹೊಗೆ. ಇದು ಪಲಾವು, ಇದು ಲವಂಗ, ಪಲಾವ್ ಎಲೆ, ಸ್ವಲ್ಪ ನಿಂಬೆಹಣ್ಣು, ಮರಾಠಿ ಮೊಗ್ಗು, ಇದಿಷ್ಟು ಹಾಕ್ತಾ ಇದೀವಿ. ಹಾಕೇನೆ. ಆಮೇಲೆ ಒಂದು ಸ್ಪೂನ್ ತುಪ್ಪ, ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಸಾಂಬಾರ್ ಸೊಪ್ಪು. ಆಮೇಲಿಂದ ಈಗ ಅಕ್ಕಿ ಹಾಕ್ತಾ ಇದೀನಿ. ಇದಕ್ಕೆ ನಾವ್ 1 kg ತಗೊಂಡಿದೀವಿ ಅಕ್ಕಿನ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ತಗೋಬಹುದು. ಅಕ್ಕಿ ಹಾಕಾದ್ಮೇಲೆ ಒಂದ್ಸತಿ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಬಿಡಿ. ಅದು ಅಕ್ಕಿ ಒಂದೇ ಕಡೆ ಕುತ್ಕೊಂಡಿರ್ತದೆ, ಸೊ ಮಿಕ್ಸ್ ಮಾಡ್ಬಿಡಿ. ಇದನ್ನ ನಾವು ಬರೀ ಒಂದು 70 to 80% ಅಷ್ಟೇ ನಾವು ಬೇಕ್ ಮಾಡ್ಕೋಬೇಕು. ಇನ್ ಮಿಕ್ಕಿದೆಲ್ಲ ನಾವು ಚಿಕನ್ ಜೊತೆ ದಮ್ ಕಟ್ಬೇಕಾಗುತ್ತೆ. ಇವಾಗ ಕ್ಲೋಸ್ ಮಾಡ್ಬಿಡೋದ ಇದ್ದು. ಅವಾಗ ಓಪನ್ ಮಾಡ್ಬಿಟ್ಟು ಸ್ವಲ್ಪ ನಾವು ಸ್ಟಿರ್ ಮಾಡ್ಬೇಕಾಯ್ತದೆ. ಕೊತ್ತ ಅಂತ ಕುದೀತೈತೆ. ಇನ್ನು ಸ್ವಲ್ಪ ಬೇಕಾಗ್ಬೇಕಷ್ಟೇ ರೈಸ್. ಇವಾಗ ಕುತ್ಕೋ ಬರ್ಲ ಇಲ್ಲಿಗೆ, ಕುತ್ಕೋ ಕೆಳಕ್ಕೆ, ಕೂತ್ಕೋ ಬ್ರೂನು. ಆಯ್ತಾ?
ಆಯ್ತಾ? ಆಗಿದೆ ಇವಾಗ ರೈಸ್ ಆಗಿದೆ. ಯಾವ್ದ್ರಲ್ಲಿ ಅನ್ನ ಬೇಯಿಸ್ಕೊಂಡಿದ್ದೋ ಅದೇ ಪಾತ್ರೆಯಲ್ಲಿ ಇವಾಗ ಮತ್ತೆ ನಾವು ಬಿರಿಯಾನಿ ಅದೇ ಪಾತ್ರೆಯಲ್ಲಿ ಮಾಡಕ್ ಇಡ್ತಾ ಇದೀವಿ. ಯಾಕಂದ್ರೆ 16 ಪಾತ್ರೆ ಮಾಡಿದ್ರೆ ತೊಳೆಯಕ್ಕೆ ಕೈ ಬಿದ್ದೋಯ್ತವೆ. ಅದಕ್ಕೆ ಅದೇ ಪಾತ್ರೆ ಮಾಡ್ತಾ ಇದೀವಿ ಇವಾಗ. ಕೈ ಬಿದ್ದೋಯ್ತು. ಹಾ, ನಮ್ಮಮ್ಮ ನಮ್ ಕೈಲೇ ಉಚ್ಚೋದು. ಇವಾಗ ಒಂದ್ ಬಟ್ಲು ನಾನು ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ದಲ್ಲ ಅದೇ ಎಣ್ಣೆ ತಗೋತಾ ಇದೀನಿ. ಎಣ್ಣೆ ಮತ್ತೆ ಒಂದ್ 3 ಸ್ಪೂನ್ ತುಪ್ಪ ಹಾಕೋತೀನಿ. ಈಗ ಈರುಳ್ಳಿ ಹಾಕೋತಾ ಇದೀವಿ. ಸಾಕ್ಬಿಡು. ಮೆಣಸಿನ್ಕಾಯಿ ಖಾರ ಕಮ್ಮಿ ನೋಡ್ಕೊಂಡು ಹಾಕೊಳ್ಳಿ. ಗೈಸ್, ಇದು ಕಬ್ನ ಚಿಕನ್ಗೆ ಹೆಜ್ಜಕ್ಕೆ ಇಲ್ಲಿ ಬಿಸಿ ಮಾಡಕ್ ಇಡ್ತಾ ಇದೀನಿ. ಟೊಮೊಟೊ ಹಾಕೋತಾ ಇದೀವಿ ಇವಾಗ. ಮೆಣಸಿನ್ಕಾಳು ಮತ್ತೆ 1-3 ಏಲಕ್ಕಿನ ಕುಟ್ಕೊಳಕ್ ಹಾಕೋತಾ ಇದೀನಿ ಇವಾಗ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನ್ ಹಾಕೋತಾ ಇದೀನಿ. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಮೆಣಸಿನ ಪುಡಿ, ಎಲ್ಲಿಗೂ ಸಿಗೋಗಿಲ್ಲ ಇರು ಜೀರಿಗೆ ಪುಡಿ. ಇದು ಇಲ್ಲಿಂದ ಕುಟ್ಕೊಂಡಿದ್ವಲ್ಲ ಮೆಣಸು ಮತ್ತೆ ಸ್ವಲ್ಪ ಧನಿಯಾ ಪುಡಿ, ಅಚ್ಕರ್ ಚಿಲ್ಲಿ ಪೌಡರ್ ಸ್ವಲ್ಪ. ಆಮೇಲೆ ಈಗ ಬಿರಿಯಾನಿ ಮಸಾಲ, ಚಿಕನ್ ಹಾಕೋತಾ ಇದೀವಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಗ್ರೇವಿಲಿ ಒಂದ್ ಸ್ವಲ್ಪ ಎತ್ ಮಾಡಿಕೊಬಿಡಿ. ಇದೇನಕ್ಕೆ ವಂಶಕ್ಕೆ ರೈಸ್ಗೆ ಲೇಯರ್ ಮಾಡ್ತೀವಿ ಗೊತ್ತಾ? ಅವಾಗ ಎಲ್ಲರಿಗೂ ಗೊತ್ತು. ಅವಾಗ ಈ ಗ್ರೇವಿನೂ ಒಂದ್ ಲೇಯರ್ ಹಾಕಿದ್ರೆ ಫುಲ್ ರೈಸ್ಗೆ ಚೆನ್ನಾಗಿರುತ್ತೆ. ಈ ತರ ಒಂದ್ ಬಟ್ಲಲ್ಲಿ ಎತ್ತಿಡ್ಕೊಂಡಿದೀನಿ. ಇವಾಗ ಮಿಕ್ಸ್ ಮಾಡಿ ಇವಾಗ 30% ಚಿಕನ್ ಕುಕ್ ಆದ್ಮೇಲೆ ರೈಸ್ನ ಒಂದ್ ಲೇಯರ್ ಇವಾಗ ಹಾಕೊಳ್ಳೋದು. ಇವಾಗ ಈಗ ಒಂದ್ ಲೇಯರು ನಾವು ಕೇಸರಿ ಕಲರ್ ಹಾಕೊಳ್ಳೋಕೆ ಕೇಸರಿ ಕಲರ್ ಹಾಕೊಂಡು ಇದಕ್ಕೆ ನೀರ್ ಮಿಕ್ಸ್ ಮಾಡ್ಕೊಳ್ಳೋದು. ಲೇಯರ್ ಮಾಡಕ್ಕೆ ಆನಿಯನ್ ಫ್ರೈಡ್ ಇಟ್ಕೊಂಡಿದೀವಿ, ಮತ್ತೆ ಸೊಪ್ಪುಗಳು ಅಂದ್ರೆ ಸಾಂಬಾರ್ ಸೊಪ್ಪು, ಪುದೀನ ಸೊಪ್ಪು, ಮತ್ತೆ ಕೇಸರಿ ಕಲರು, ಮತ್ತೆ ಇದು ಗ್ರೇವಿ, ಆ ಚಿಕನ್ ಗ್ರೇವಿ. ಇವಾಗ ಲೇಯರ್ ಮಾಡೋದು ಅನ್ನಕ್ಕೆ. ಇದೆಲ್ಲ ನಮ್ಮ ಮಮ್ಮಿ ಸಂಪ್ರದಾಯ, ಕಾಲ್ ಧೂಳು ಆಗ್ಬಾರ್ದು ಅಂತ. ಒಂದ್ ಲೇಯರ್ ಆಯ್ತು. ಇವಾಗ ಇಷ್ಟೇನಾ? ಅದನ್ನಿಡು ಇವಾಗ. ಇವಾಗ ಇನ್ನೊಂದ್ ಲೇಯರ್ ನಾವು ಫ್ರೈಡ್ ಆನಿಯನ್ ಹಾಕ್ತಾ ಇದೀವಿ. ಈಗ ಇನ್ನೊಂದ್ ಲೇಯರ್ ಇದು ಕಲರ್ ಹಾಕೋತಾ ಇದೀವಿ. ಈಗ ಗ್ರೇವಿ ಹಾಕೋತಾ ಇದೀವಿ. ಈಗ ಫೈನಲ್ ಆಗಿ ಸ್ವಲ್ಪ ಸಾಂಬಾರ್ ಸೊಪ್ಪು, ಪುದೀನ ಸೊಪ್ಪು, ಫ್ರೈಡ್ ಆನಿಯನ್ಸ್. ಇವಾಗ ಇದಕ್ಕೆ ದಮ್ ಕಟ್ಟೋದು. ಇದ್ರ ಮೇಲೆ ಏನಾದ್ರು ಭಾರವಾಗಿರೋದನ್ನ ಇಟ್ಬಿಡೋದು 15 ಮಿನಿಟ್ಸ್. ಇವಾಗ ಇದಕ್ಕೇನು ಇವಾಗ ಉರಿ ಹಾಕಂಗಿಲ್ಲ, ಅದೇ ಕಾವಲ್ಲಿ ಅದು ದಮ್ ಕಟ್ಕೋಬೇಕು. ಇವಾಗ 15 ಮಿನಿಟ್ಸ್ ಇವಾಗ ಅದನ್ನ ಹಂಗೆ ಬಿಟ್ಬಿಡೋದು. ಸೌದೆ ಹಾಕೋದು, ಬೆಂಕಿ ಹಚ್ಚೋದು ಆ ಥರ ಏನು ಮಾಡಕ್ ಹೋಗ್ಬಾರ್ದು. ಹಂಗೆ ಮಾಡಿದ್ರೆ ಸೀದೋಗ್ಬಿಡುತ್ತೆ. ಇವಾಗ 15 ನಿಮಿಷ ಆಗೈತೆ. ಭಾವನೆ ಎತ್ತುತ್ತಾಳಂತೆ. ಗೈಸ್, ಇದು ಫುಲ್ ಹೀಟ್ ಆಗ್ಬಿಟ್ಟೈತೆ. ಆಗ್ಲೇ ಸುಡಿಸ್ಕೊಂಡ್ಲು ಕೈನ ಎತ್ತಕೋಗಿ. ಇದೇನ್ ಸುಡ್ತಿಲ್ಲ ಫ್ರೆಂಡ್ಸ್, ಅದ್ ಸುಡ್ತೈತಾ? ಫುಲ್ ಸುಡ್ತೈತೆ. ಇಲ್ ಮಾಡಕ್ ಬಾ. ಹಂಗೆ ಇಟ್ಬಿಡು, ಅದ್ರ ಮೇಲೆ ಕುಟ್ನ ಇಟ್ಬಿಡು. ಮತ್ತೆ ಹಂಗೆ ಅದು ಚಿಕನ್ ಆಗಂಟ ದಮ್ಮಲ್ಲೇ ಇರ್ಲಿ.
ಇದು ಚಿಕನ್ ಗ್ರೇವಿ ಆಗೋ ಗಂಟನು ಅದನ್ನ ಹಂಗೆ ಬಿಡ್ತೀವಿ. ದಮ್ ಕಟ್ಟಿ ಇನ್ನೂ ಒಂದ್ ಸ್ವಲ್ಪ ಫ್ರೆಂಡ್ಸ್ ಅವಳಿಗೆ ಅದೇ ಆಸೆ. ಅವಳಿಗೆ ಅದೇ ಆಸೆ, ಎಂತದ್ದು ಇಲ್ಲ. ಫುಲ್ ಹುರಿತೈತೆ. ಈಗ ಇದು ಮಿಕ್ಸ್ ಮಾಡಿದ್ರೆ ಅಟ್ಲೀಸ್ಟ್ ನೋಡ್ಬೋದು. ಇವಾಗ ಫುಲ್ ಸೀದ್ ಕರ್ಕಲಾಗಿರುತ್ತೆ, ನಿಮ್ಗೆ ತೋರಿಸ್ತೀವಿ. ಅಡ್ಬಾಯಿ. ಇವಾಗ ನಾನು ಮತ್ತೆ ಭಾವನ ಊಟ ಮಾಡಕ್ಕೆ ಅನ್ಬಿಟ್ಟು ಬಾಳೆದೆಲೆ ಕಿತ್ಕೊಂಡ್ ಬರಕ್ ಹೋಯ್ತಾ ಇದೀವಿ. ಅದೂ ನಮ್ಮ ಮನೆ ಹತ್ರನೇ ಐತೆ, ಅಂದ್ರೆ ನಮ್ಮ ಮನೆ ಹಿಂದ್ಗಡೆ. ಇವಾಗ ಕಿತ್ಕೊ ಬರಕ್ ಹೋಯ್ತಾ ಇದೀವಿ. ಎಲ್ಲ ರೆಡಿ ಆಗೈತಿ, ಇವಾಗ ತಿನ್ನೋದಷ್ಟೇ ಬಾಕಿ. ಇಲ್ಲೇ ಐತೆ ನೋಡಿ ಬಾಳೆ ಗಿಡ ಐತೆ, ಇಲ್ಲಿ ಇಷ್ಟ ಐತೆ, ಇಲ್ಲಿ ಇಷ್ಟ ಐತೆ. ಇವಾಗ ನಮ್ 4 ಜನಕ್ಕೆ ಅನ್ಬಿಟ್ಟು ಚಾರ್ಲಿ ನಿಂಗ್ ಬಾ ಅಣ್ಣ. ಹೋಯ್ತೀವಿ ಇವಾಗ. ಬಾಳೆ ಗಿಡ ಕಿತ್ಕೋತಿದ್ದಾರೆ ಮಗು. ಸಾಕಾ? ಇನ್ನೊಂದ್ ಬೇಕು, ಹಿಡ್ಕೋ ಇದು. ಎಲ್ಲ ಒಡೆದೋಗಿದೆ ಗೈಸ್ ಬಿಸಿಲಿಗೆ. ಸಾಕು. ಹಾ, 2 ಬಾಳೆದೆಲೆ ಕಿತ್ಕೊಂಡಿದ್ದೀವಿ ಇವಾಗ. ಬಾಳೆದೆಲೆ ಊಟ ಮಾಡೋದಿಕ್ಕೆ, ಬಾಳೆದೆಲೆಯಲ್ಲಿ ಹೈದ್ರಾಬಾದಿ ಬಿರಿಯಾನಿ ತಿನ್ನೋದಿಕ್ಕೆ. ಗೈಸ್, ಭಾವನ ನಾನೇನು ಹೇಳ್ದೇನೆ ಅವಳಾಗ ಇನಿಷಿಯೇಟಿವ್ ತಗೊಂಡು ಬಾಳೆದೆಲೆ ತೊಳಿತೋಳೆ ಊಟಕ್ಕೆ ಅನ್ಬಿಟ್ಟು ಕೆಲಸ ನಿಂಗೊಂದು ಅವಾರ್ಡ್ ಕೊಡ್ಸದ ಭಾವನ ಬಿರಿಯಾನಿ ತಿಂದಾದ್ಮೇಲೆ. ಓಕೆ, ಫೈನಲಿ ಗ್ರೇವಿ ರೆಡಿ ಆಗಿದೆ. ಅದು ಪುದೀನ ಸೊಪ್ಪು ಹಾಕಿದ್ರೆ, ಪುದೀನ ಸಾಂಬಾರ್ ಸೊಪ್ಪು 2 ಹಾಕಿದ್ರೆ ಫೈನಲ್ ಆಗಿ ಮುಗಿಯುತ್ತೆ. ಬಿರಿಯಾನಿ ಓಪನ್ ಮಾಡ್ಲಾ? ಎಲ್ಲಾರು ರೆಡಿನಾ? ಟನ್ 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 ಟಡ. ಓ, ನಮ್ಮ ಮಮ್ಮಿನ ಮತ್ತೆ ಹಿಂಗೆ ತರ ಎಕ್ಸೈಟ್ಮೆಂಟ್ ಕೊಡ್ಬೇಕಾಗಿರೋದು. ಈ ಪ್ಲೇಟ್ ಏನಕ್ಕೆ ಹಾಕಿದ್ದು ಅಂತ ನಂಗೆ ಅರ್ಥ ಆಗ್ಲಿಲ್ಲ ಮಮ್ಮಿ. ದಮ್ ಕಟ್ಟೋದು ಅಂದ್ರೆ ಅದು ಅವೇ ಆ ಕಡೆ ಬರಬಾರ್ದು ಅಂತ. ಓ ಐಸಾಚ್ ದೋಸೆ ಸ್ಥಿತಿ ನೋಡಿ ನೋಡಿ, ಕೆಳಗಡೆಯಿಂದ ಗ್ರೇವಿ ಫೋನ್ ತಗೊಂಡು ಹಾಕಿ ಬರಟೆ ಮೇಲೆ ಫೋನ್ ಎಲ್ಲ ಮಾಡಿದ್ದೆ. ಸ್ಟೀಲ್ ಹೋಟೆಲ್ ಸ್ಟೈಲ್ ತರನೇ ಆಗಿದೆ ಗೈಸ್. ನೋಡಕ್ ಹಂಗೆ ಮಮ್ಮಿ ಮಿಕ್ಸ್ ಮಾಡಿ ಕೈ ನೋವು. ಇನ್ನೊಂದು ಅಯ್ಯಪ್ಪ, ಕೈ ನೋವು ಬಂದೈತೆ ನಂಗೆ. ತೆಗಿರಿ ಮಧ್ಯದಲ್ಲಿ. ಹೇಗ್ ಅನ್ಸಿದೆ ಡಿಂಪಲ್ ಅವರೇ ನೀವು ಫಸ್ಟ್ ಟೈಮ್ ಒಲೆಲ್ ಮಾಡಿರೋದು? ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ಯಾಕೆ? ಸ್ಮೆಲ್ ಸಖತ್ತಾಗೈತೆ. ಚಿಕನ್ ಗ್ರೇವಿದು ಸಖತ್ತಾಗೈತೆ. ಬಾಸುಮತಿ ರೈಸ್ ಇದ್ದಿದ್ರೆ ಇನ್ನೂ ಫುಲ್ ಒಳ್ಳೆ ಹೋಟ್ಲಲ್ಲಿ ಸಿಗೋ ತರ ಇರೋದು. ನಾವು ನಮ್ಮ ಮನೇಲಿ ಯಾವ್ದಿತ್ತು ಅದ್ರಲ್ಲಿ ಮಾಡಿದೀವಿ. ಇವಾಗ ಎಲ್ರಿಗೂ ಸರ್ವ್ ಮಾಡಿ ಟೇಸ್ಟ್ ಮಾಡ್ಬೇಕಾದ್ರೆ ವಿಡಿಯೋ ಮಾಡ್ತೀವಿ. ನಮ್ಮ ಸೆಟಪ್ ನೋಡಿ ಹೆಂಗೈತೆ. ಕೋಕು, ಬಿಂದು ಜೀರಾ, 2 ಸೌತೆಕಾಯಿ, ಈರುಳ್ಳಿ, ನಿಂಬೆಹಣ್ಣು, ಮೊಟ್ಟೆ ಎಲ್ಲ ಇದೆ. ಹೆಂಗೈತೆ ಭಾವನ? ಟೇಸ್ಟ್ ಸಕ್ಕತ್ತಾಗೈತೆ. ಹೋಟೆಲ್ಗಿಂತಾನೆ ನಾವು ಚೆನ್ನಾಗೇ ಮಾಡಿದೀವಿ ಅನ್ಸುತ್ತೆ ಮೇ ಬಿ. ಅಯ್ಯೋ ಯಪ್ಪ, ಚೆನ್ನಾಗಿದೆ ಆಕ್ಚುಲಿ. ಇಟ್ಸ್ ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್. ಸಖತ್ತಾಗಿ ಸ್ಪೈಸಿ ಆಗುತ್ತೆ. ಹೌದಾ? ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಯ್ತಾ? ಪರ್ಫೆಕ್ಟ್ ಆಗೈತೆ. ಪರ್ಫೆಕ್ಟ್ ಅಂತೆ. ಲೆಗ್ ಪೀಸ್ ಬೇಕು ಅಂತ ಹಾಕ್ಸ್ತಾ ಬಂದವ್ರೆ. ಫಸ್ಟ್ ಬೈಟ್ ತಿಂತಾ ಇದ್ದೀನಿ. ಚೆನ್ನಾಗೈತೆ, ಸಖತ್ತಾಗೈತೆ, ಸೂಪರ್ ಐತೆ, ಸೂಪರ್ ಐತೆ, ಸೂಪರ್ 5 ಸ್ಟಾರ್. ಸೊ ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್, ಹೈದ್ರಾಬಾದಿ ಬಿರಿಯಾನಿ ಮಾಡೋದು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿಗಿಷ್ಟೇ. ಸೊ ನೀವು ಈ ರೆಸಿಪಿನ ಮನೇಲಿ ಮಾಡ್ಕೊಂಡು ತಿಂದು ಕಮೆಂಟ್ ಮಾಡಿ ಹೇಗಿದೆ ಅಂತ. And Thank you so much. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಗೈಸ್. Thank you so much for watching. Bye bye.